ಪ್ರತಿದಿನ ಒಬ್ಬ ಮಹಿಳೆ 2 ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಹೋಗಿ ನೀರನ್ನು ತುಂಬಿಸ್ಕೊಂಡು ಮನೆಗೆ ಬರ್ತಿರ್ತಾಳೆ. ಅದರಲ್ಲಿ ಒಂದು ಮಡಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಇನ್ನೊಂದು ಮಡಕೆ ಒಡ್ಕುಂಟಾಗಿರುತ್ತೆ. ಆಗ ಆ ಒಡ್ಕುಂಟಾಗಿರೋ ಮಡಕೆಗೆ ತುಂಬ ಬೇಸರ ಆಗುತ್ತೆ. ಯಾಕಂದರೆ ಚೆನ್ನಾಗಿರೋ ಮಡಕೆ ಪ್ರತಿದಿನ ಮನೆಗೆ ಪೂರ್ತಿ ನೀರನ್ನು ತೆಗೆದುಕೊಂಡು ಹೋಗ್ತಿದೆ, ಆದರೆ ನಾನು ದಾರಿಯುದ್ದಕ್ಕೂ ಚೆಲ್ಲಿಕೊಂಡು ಹೋಗ್ತಿದ್ದೇನೆ, ನನ್ನಿಂದ ಪ್ರಯೋಜನ ಇಲ್ಲ ಅಂತ. ಆಗ ಒಂದು ದಿನ ಒಡೆದೋಗಿರೋ ಮಡಕೆ ಆ ಮಹಿಳೆ ಹತ್ರ ಹೇಳುತ್ತೆ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಪರಿಪೂರ್ಣವಾಗಿಲ್ಲ. ಯಾಕಂದರೆ ನಾನು ಒಡಕಾಗಿರೋದ್ರಿಂದ ನಾನು ಪ್ರತಿದಿನ ಮನೆಗೆ ನೀರನ್ನು ಪೂರ್ತಿಯಾಗಿ ತಲುಪಿಸೋದಕ್ಕೆ ಆಗ್ತಿಲ್ಲ, ನಾನು ನಿಷ್ಪ್ರಯೋಜಕ ಅಂತ ಹೇಳುತ್ತೆ. ಆಗ ಮಹಿಳೆ ಹೇಳ್ತಾಳಂತೆ, ನೋಡು, ನೀನು ಯಾವತ್ತಾದರೂ ನಾವು ನಡ್ಕೊಂಡು ಬರೋ ದಾರಿಯಲ್ಲಿ ಅರಳಿ ನಗ್ತಾ ಇರೋ ಹೂಗಳನ್ನು ನೋಡಿದ್ಯಾ ಅಂತ. ನಿನ್ನಲ್ಲಿ ಒಡಕಿದೆ ಅನ್ನೋದನ್ನು ನಾನು ಮೊದಲನೇ ದಿನನೇ ಗಮನಿಸಿದ್ದೆ. ಹಾಗಾಗಿ ನಾನು ನಿನ್ನ ಯಾವ ಕಡೆ ತೆಗೆದುಕೊಂಡು ಬರ್ತಿದ್ನೋ ಆ ಬದಿಯಲ್ಲಿ ದಾರಿಯುದ್ದಕ್ಕೂ ಬೀಜಗಳನ್ನು ಬಿತ್ತಿದ್ದೆ. ಪ್ರತಿದಿನ ನಾವು ನಡೆದುಕೊಂಡು ಬರುವಾಗ ನಿನ್ನ ಒಡಕಿನಿಂದ ಸುರಿಯುತ್ತಿದ್ದ ನೀರಿನಿಂದಲೇ ಈ ಹೂಗಳೆಲ್ಲವೂ ಜೀವಂತವಾಗಿ ಉಳಿದಿವೆ. ನೀನು ಇಲ್ಲದೆ ಇದ್ದಿದ್ರೆ ಈ ಹೂವು ಯಾವತ್ತೂ ಅರಳ್ತಾನೆ ಇರಲಿಲ್ಲ. ಇದನ್ನ ಕೇಳಿದ ಕೂಡಲೇ ಬಿರುಕು ಬಿಟ್ಟ ಮಡಿಕೆಗೆ ತನ್ನ ಕೊಡುಗೆಯ ಬಗ್ಗೆ ಗೊತ್ತಾಗುತ್ತೆ. ಯಾವ ಒಡಕು ದೌರ್ಬಲ್ಯವಾಗಿತ್ತೋ ಅದೇ ಒಡಕು ಇಡೀ ಲೋಕಕ್ಕೆ ಸೌಂದರ್ಯವನ್ನ ತಂದಿತ್ತು. ಆಗ ಆ ಮಹಿಳೆ ಆ ಮಡಿಕೆಗೆ ಒಂದು ಮಾತನ್ನ ಹೇಳ್ತಾಳೆ, ನೀನು ಪರಿಪೂರ್ಣವಾಗಿಲ್ಲದೆ ಇರೋದು ಕೂಡ ನಿನ್ನ ಸಾಮರ್ಥ್ಯ, ಅದೇ ನಿನ್ನ ವಿಶೇಷತೆ. ಕೆಲವೊಮ್ಮೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ? ಇದೇ ರೀತಿ ನಮ್ಮ ಜೀವನದಲ್ಲೂ ಯಾವುದೇ ನ್ಯೂನತೆಗಳಿದ್ರೂ ನಾವು ಅದರ ಬಗ್ಗೆ ಕೊರಗಬಾರದು. ಬದಲಾಗಿ ಅದರಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಕೆಲವೊಮ್ಮೆ ಒಂದು ಸಣ್ಣ ಹುಲ್ಲುಕಡ್ಡಿ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಯಾವುದು ನಿಷ್ಪ್ರಯೋಜಕವಲ್ಲ. ಈ ಕತೆ ಬಗ್ಗೆ ನಿಮಗೆ ಏನನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ರಾಮಾಯಣದ ರಚನೆ ಮಾಡಿದವರು ಯಾರು?